ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ತಿಂಗಳಲ್ಲಿ 4 ಜನ ಬಾಣಂತಿಯರು ಸಿಸೇರಿಯನ್ ಆಗಿ ಮೃತಪಟ್ಟಂತ ಪ್ರಕರಣ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ, ಬಾಣಂತಿಯರ ಸಾವಿನ ಬಗ್ಗೆ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಲ್ಯಾಬ್ ರಿಪೋರ್ಟ್ ಕಳ್ಳಾಟವೇ ಈ ಬಾಣಂತಿಯರ ಸಾವಿಗೆ ಕಾರಣ ಆಯ್ತಾ? ರಾಜ್ಯ ಸರ್ಕಾರದ ಲ್ಯಾಬ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಬರುತ್ತೆ, ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಪಾಸ್ ಔಟ್ ಅಂತ ಹೇಳಿ ಬರುತ್ತೆ. ನೋಡಿ, ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಿರುವಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಸರ್ಕಾರದ ಲ್ಯಾಬ್ ರಿಪೋರ್ಟ್ ನಲ್ಲಿ ನೆಗೆಟಿವ್ ಅಂತ ಹೇಳಿ ಬರುತ್ತೆ, ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಪಾಸ್ ಔಟ್ ಅಂತ ಹೇಳಿ ಬರುತ್ತೆ. ಏನ್ ಅನುಮಾನ ಇದು? ಏನ್ ಸಂಶಯ ಇದು? ಹಾಗಾದ್ರೆ ಬಾಣಂತಿಯರ ಸಾವಿಗೆ ಕಾರಣವಾಗಿರುವ IV ದ್ರಾವಣ, ರಿಂಗರ್ ಲ್ಯಾಕ್ಟೇಟ್ ದ್ರಾವಣದ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ವಿಪಕ್ಷ ನಾಯಕರು ಹೇಳ್ತಾರೆ ಇಲ್ಲಿ ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅಂತ ಹೇಳಿ. ಸೆಂಟ್ರಲ್ ಡ್ರಗ್ ಲ್ಯಾಬ್ ನಲ್ಲಿ ಪಾಸ್ ಔಟ್ ಆಗಿದ್ದು ಹೇಗೆ? ಹಾಗಾದ್ರೆ ವಿಪಕ್ಷ ನಾಯಕ R ಅಶೋಕ್ ಅವ್ರು ಹೇಳಿದ್ ನಿಜವಾ? ಆರೋಗ್ಯ ಅಧಿಕಾರಿಗಳಿಗೆ ದಿನೇಶ್ ಗುಂಡೂರಾವ್ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಏನಂತ ಹೇಳಿ, ಸೆಂಟ್ರಲ್ ಡ್ರಗ್ ಲ್ಯಾಬ್ ವರದಿಯನ್ನ ಪ್ರಸ್ತಾಪಿಸಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯ ಸರ್ಕಾರದ ಲ್ಯಾಬ್ ಟೆಸ್ಟ್ ನಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದು ಕೇಂದ್ರ ಸರ್ಕಾರದ ಲ್ಯಾಬ್ ಟೆಸ್ಟಿಂಗ್ ನಲ್ಲಿ ಪಾಸ್ ಔಟ್ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಲ್ಯಾಬ್ ರಿಪೋರ್ಟ್ ಕಳ್ಳಾಟ ಏನಾದ್ರೂ ಈ ಬಾಣಂತಿಯರ ಸಾವಿಗೆ ಕಾರಣ ಆಯ್ತಾ? ಇದೆಲ್ಲವೂ ಅನುಮಾನಕ್ಕೆ ಕಾರಣ ಆಗಿದೆ. ಆರೋಗ್ಯ ಸಚಿವ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ನಲ್ಲಿ ಪಾಸ್ ಔಟ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಆರೋಗ್ಯ ಅಧಿಕಾರಿಗಳಿಗೆ ದಿನೇಶ್ ಗುಂಡೂರಾವ್ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇದರಲ್ಲಿ ಬ್ಯಾನ್ ಆಗಿರುವಂತ ಔಷಧಿಯನ್ನ ಮತ್ತೆ ಹೇಗೆ ಬಳಕೆ ಮಾಡಿಕೊಂಡ್ರು? ಇಲ್ಲಿರುವಂತ ಪ್ರಶ್ನೆ ಹಾಗಾದ್ರೆ ಆಬ್ವಿಯಸ್ಲಿ ಭ್ರಷ್ಟಾಚಾರ ನಡೆದಿದೆ. ನೋಡಿ, ಬ್ಯಾನ್ ಆಗಿರುವಂತ ರಿಂಗರ್ ಲ್ಯಾಕ್ಟೇಟ್ ಬಿಡುಗಡೆ ಆಗಿದ್ದು ಹೇಗೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಕೇಂದ್ರದ ವ್ಯಾಪ್ತಿಗೆ ಒಳಪಡುವಂತ ಸೆಂಟ್ರಲ್ ಡ್ರಗ್ ಲ್ಯಾಬ್ ಇದು, ಅಂದ್ರೆ CDL ಅಂತ ಹೇಳ್ತಾರೆ. ಇದರ ವರದಿಯಿಂದಲೇ IV ದ್ರಾವಣವನ್ನ ಮತ್ತೆ ಬಳಸಿದ್ರ? ರಾಜ್ಯದ ಲ್ಯಾಬ್ಗಳಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದಿತ್ತು ಇದ್ರ ಬಗ್ಗೆ. ಕೇಂದ್ರ ಸರ್ಕಾರದ ಲ್ಯಾಬ್ ವರದಿಯಲ್ಲಿ ಪಾಸಿಟಿವ್ ವರದಿ ಬಂದಿದೆ. ಅದು ಹೇಗೆ ಸಾಧ್ಯ? ಹೀಗಾಗಿ ಮತ್ತೆ IV ರಿಂಗರ್ ಲ್ಯಾಕ್ಟೇಟ್ ಬಳಕೆ ಮಾಡಿದ್ರ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ನೋಡಿ, ಬ್ಲಾಕ್ ಲಿಸ್ಟ್ ಹಾಕಿದ್ರ ಮೇಲೆ ಮತ್ತೆ ಯಾಕೆ ಬಳಕೆ ಮಾಡ್ಕೋಬೇಕಿತ್ತು? ಹಾಗಾದ್ರೆ ಬ್ಲಾಕ್ ಲಿಸ್ಟ್ ಹಾಕಿದ್ಮೇಲೆ ಅದು ಸರಿ ಇಲ್ಲ, ಸರಿ ಇಲ್ಲದೆ ಇರುವಂತ ವಸ್ತುನ ಮತ್ತೆ ಯಾಕೆ ಬಳಕೆ ಮಾಡಬೇಕಾಗಿತ್ತು? ಒಂದು ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಇದು ಔಷಧಿ, ಇನ್ ಕೇಸ್ ಏನಾದ್ರೂ ಕೊಟ್ಬಿಟ್ರೆ ಹೋಯ್ತು, ಆಯ್ತಾ, ಆತನ ಕತೆ ಮುಗ್ದೇ ಹೋಗುತ್ತೆ. ಇಲ್ಲ ಆಗಿದ್ದು ಅದೇ ಕತೆ. ಎಲ್ಲರೂ ಕೂಡ ಬಾಣಂತಿಯರು, ಆದ್ರಿಂದ ಬಳಕೆ ಮಾಡ್ಕೊಂಡಿರೋದು ಎಷ್ಟು ಮಟ್ಟಿಗೆ ಸರಿ? ಇಲ್ಲೆಲ್ಲ ಲ್ಯಾಬಲ್ಲೂ ಕೂಡ ರಾಜ್ಯದಲ್ಲಿ ಅದ್ರ ಬಗ್ಗೆ ಒಂದು ನೆಗೆಟಿವ್ ಒಂದು ರಿಪೋರ್ಟ್ ಬಂದಿರುವಂಥದ್ದು. ಆದರೆ ಕೇಂದ್ರ ಸರ್ಕಾರದಲ್ಲಿ ಹೆಂಗೆ ಪಾಸಿಟಿವ್ ಬಂತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬ್ಯಾನ್ ಆಗಿರುವ ಔಷಧ ಉಗ್ರಾಣ, ಬಾಣಂತಿಯರ ವಾರ್ಡ್ ವೀಕ್ಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾವಿಗೀಡಾದ ಬಾಣಂತಿಯರ ಆಪರೇಷನ್ ಥಿಯೇಟರ್ ಕೂಡ ವೀಕ್ಷಣೆ ಮಾಡಿದ್ದಾರೆ. ಜಿಲ್ಲಾ ಸರ್ಜನ್ ಬಸವರೆಡ್ಡಿಯಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆ ವೈದ್ಯರ ಮೇಲೆ R ಅಶೋಕ್ ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಅದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬಂದ್ ಮಾಡಿದ್ಯಪ್ಪ, ಬಂದ್ ಮಾಡಿರೋದ್ರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಅದೇ ಒಂದರಲ್ಲಿ ನಡೀತಾ ಇದೆ. ಮುಚ್ಚಿದೆ ಅದೇ ಏನೋ ಡೌಟ್ ಇದೆ. ಎಲ್ಲ ಬಂತು ಮೇಡಮ್, ಅದು ಕೂಡ ಬಂತು ಸರ್. ಇದು ಕ್ಲೀನಿಂಗ್ ಸರ್, ಇದು ನಾವೇನು ಕ್ಲೀನ್ ಮಾಡಿದ್ವಿ ಸರ್. ಇದು ಅದಾದ ಮತ್ತೆ ರಿಪೋರ್ಟ್ ಇದೆ ಸರ್. ಇದು 12ನೇ ತಾರೀಕಿಂದ ನಾವು ಬೇರೆ ಓಟಿನಲ್ಲಿ ಪೇಷಂಟ್ಗೆ ತೊಂದರೆ ಆಗಿದೆ. ಡೈಲಿ ಡೆಲಿವರಿ ಸರ್, ಇಷ್ಟೆಲ್ಲ ಡೆಲಿವರಿ ಸರ್, ಡೈಲಿ 9-10 ಸರ್. ನೋಡಿ, ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ R ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಆದ ನಂತರ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ವಿಪಕ್ಷ ನಾಯಕರು ಸ್ವತಃ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಹೋದ್ರು. ಏನಾಯ್ತು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ.
ನೋಡಿ 10 ತಿಂಗಳಲ್ಲಿ ರಾಜ್ಯಾದ್ಯಂತ 111 ಜನ ಮಕ್ಕಳು ಡೆತ್ ಆಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 28 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆತಂಕಕಾರಿ ವಿಚಾರವನ್ನ ಬಹಿರಂಗ ಮಾಡಿದ್ದಾರೆ ಆರ್ ಅಶೋಕ್. ಎಲ್ಲಾ ಕೇಸ್ಗಳನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಆರ್ ಅಶೋಕ್. ಮಕ್ಕಳು ಸಾವಾಗಿದೆ, ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ. ದಾವಣಗೆರೆ ಎಲ್ಲ 28 ಒಟ್ಟು 28 ಬಾಣಂತಿಯರ ಸಾವಾಗಿರೋದು ಒಟ್ಟು. ಈ ಎಲ್ಲನೂ ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಇದೆಲ್ಲವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಒಪ್ಪಿಸಿಲ್ಲ ಅಂದ್ರೂ ಕೂಡ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಡ್ತೀನಿ. ನಾನು ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ. ದಾವಣಗೆರೆ ಎಲ್ಲ 28 ಒಟ್ಟು 28 ಬಾಣಂತಿಯರ ಸಾವಾಗಿರೋದು ಒಟ್ಟು. ಈ ಎಲ್ಲನೂ ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಇದೆಲ್ಲವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಒಪ್ಪಿಸಿಲ್ಲ ಅಂದ್ರೂ ಕೂಡ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಡ್ತೀನಿ. ನಾನು ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ. ದಾವಣಗೆರೆ ಎಲ್ಲ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಸಹೋದ್ಯೋಗಿ ರಂಜಿತ್. ಈ ಬಳ್ಳಾರಿಯ ಹಾಸ್ಪಿಟಲ್ ಅಲ್ಲಿ ಬಾಣಂತಿಯರ ನಿರಂತರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತು. ಸರ್ಕಾರ ಕೂಡ ಎಚ್ಚೆತ್ಕೊಂತ, ಆದ್ರೆ ವಿಪಕ್ಷ ಎಲ್ಲೋ ಒಂದ್ ಕಡೆ ಲೇಟ್ ಆಯ್ತು. ಆದ್ರೂ ಕೂಡ ಈಗ ವಿಪಕ್ಷ ನಾಯಕರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಬಳ್ಳಾರಿಯ ಹಾಸ್ಪಿಟಲ್ಗೆ ಈಗ ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿನ ಸರಣಿ ಕೊನೆಗೂ ಕೂಡ ಈಗ ಎಚ್ಚೆತ್ಕೊಂಡ ಬಿಜೆಪಿ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ ಬಳಿಕ ಈಗ ಎಚ್ಚೆತ್ಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಹಾಗೆ ಜನಾರ್ದನ್ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ. ಔಷಧ ಉಗ್ರಾಣ ಬಾಣಂತಿಯರ ವಾರ್ಡ್ ವೀಕ್ಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಸಾವಿಗೀಡಾದ ಬಾಣಂತಿಯರ ಆಪರೇಷನ್ ಥಿಯೇಟರ್ ಕೂಡ ವೀಕ್ಷಣೆ ಮಾಡಿದ್ದಾರೆ. ಜಿಲ್ಲಾ ಸರ್ಜನ್ ಬಸವರೆಡ್ಡಿಯಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆ ವೈದ್ಯರ ಮೇಲೆ ಆರ್ ಅಶೋಕ್ ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಅದೃಶ್ಯವನ್ನು ಕೂಡ ನೀವು ನೋಡ್ತಾ ಇರಬಹುದು. ಬಂದ್ ಮಾಡಿದ್ಯಪ್ಪ, ಬಂದ್ ಮಾಡಿರೋದ್ರಿಂದ ಇನ್ನೂ ಸಮಸ್ಯೆಗಳು ಜಾಸ್ತಿ ಸ್ಟಾರ್ಟ್ ಮಾಡಿ. ಅದೇ ಒಂದರಲ್ಲಿ ನಡೀತಾ ಇದೆ ಈಗ. ಎಲ್ಲ ಓಟಿ ನಡೀತಾ ಇದೆ. OBG ಆಬ್ಸ್ಟೆಟಿಕ್ಸ್ ಬಂದ್ರೆ ಆ ಓಟಿ ಮಾಡಿ ಮಿಕ್ಕಿದ ಓಟಿಯಲ್ಲಿ ಎಲ್ಲ ಕೇಸು ಮಾಡ್ತಾ ಇದ್ದಾರೆ. ಅಂತ ಕೇಸಸ್ ನಡೀತಾ ಇದಾವೆ. ಈ ಓಟಿ ಮುಚ್ಚಿದೆ ಯಾಕೆ? ಅದೇ ಏನೋ ಡೌಟ್ ಇದೆ. ಕಲ್ಚರ್ ರಿಪೋರ್ಟ್ ಕಾಯ್ತಾ ಇದೀವಿ ಸರ್. ಅದು ಎಲ್ಲ ಬಂತು ಮೇಡಮ್, ಅದು ಕೂಡ ಬಂತು ಸರ್. ಇದು ಕ್ಲೀನಿಂಗ್ ಸರ್, ನವೆಂಬರ್ದು ಬಂದಿದೆ. ಇದು ನಾವೇ ಕ್ಲೀನ್ ಮಾಡಿದ್ವಿ ಸರ್. ಇದು ಅದಾದ ಮತ್ತೆ ರಿಪೋರ್ಟ್ ಇದೆ ಸರ್. ಇದು 12ನೇ ತಾರೀಕಿಂದ ನಾವು ಬೇರೆ ಓಟಿನಲ್ಲಿ ಪೇಷಂಟ್ಗೆ ತೊಂದರೆ ಆಗಿದೆ. ಡೂಯಿಂಗ್ ಡೈಲಿ ಡೆಲಿವರಿ ಸರ್. ಇಷ್ಟೆಲ್ಲ ಡೆಲಿವರಿ ಸರ್, ಡೈಲಿ 9-10 ಸರ್. ನೋಡಿ, ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಆದ ನಂತರ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ವಿಪಕ್ಷ ನಾಯಕರು ಸ್ವತಃ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಹೋದ್ರು. ಏನಾಯ್ತು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಕೊಟ್ಟಿದ್ದಾರೆ. ನೋಡಿ, 10 ತಿಂಗಳಲ್ಲಿ ರಾಜ್ಯಾದ್ಯಂತ 111 ಜನ ಮಕ್ಕಳು ಡೆತ್ ಆಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 28 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಆತಂಕಕಾರಿ ವಿಚಾರವನ್ನ ಬಹಿರಂಗ ಮಾಡಿದ್ದಾರೆ ಆರ್ ಅಶೋಕ್. ಎಲ್ಲಾ ಕೇಸ್ಗಳನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಆರ್ ಅಶೋಕ್. ಮಕ್ಕಳು ಸಾವಾಗಿದೆ, ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ. ದಾವಣಗೆರೆ ಎಲ್ಲ 28 ಒಟ್ಟು 28 ಬಾಣಂತಿಯರ ಸಾವಾಗಿರೋದು ಒಟ್ಟು. ಈ ಎಲ್ಲನೂ ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಇದೆಲ್ಲವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಒಪ್ಪಿಸಿಲ್ಲ ಅಂದ್ರೂ ಕೂಡ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಡ್ತೀನಿ. ನಾನು ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ. ದಾವಣಗೆರೆ ಎಲ್ಲ
28 ಬಾಣಂತಿಯರ ಸಾವಾಗಿರೋದು ಒಟ್ಟು. ಈ ಎಲ್ಲನೂ ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಇದೆಲ್ಲವನ್ನು ಲೋಕಾಯುಕ್ತ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಅವ್ರು ಒಪ್ಪಿಸಿಲ್ಲ ಅಂದ್ರೂ ಕೂಡ ನಾನೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ಕೊಡ್ತೀನಿ. ನಾನು ಎಂಟೈರ್ ಈ 111 ಮಕ್ಕಳು ಸಾವಾಗಿದೆ, 4 ಜನ ಬಾಣಂತಿಯರ ಸಾವಾಗಿದೆ, ದಾವಣಗೆರೆ ಎಲ್ಲ